ಪುಣ್ಯಾತ್ಮರೇ, ಮನುಷ್ಯ ಜೀವನದಲ್ಲಿ ಸಾರ್ಥಕತೆಯ ಬದುಕನ್ನ ಬದುಕಬೇಕು. ಒಂದು ಜನ್ಮದ ಸಾರ್ಥಕತೆಯಾಗಬೇಕು, ಮತ್ತೊಂದು ಬದುಕಿನ ಸಾರ್ಥಕತೆಯಾಗಬೇಕು. ಜನ್ಮದ ಸಾರ್ಥಕತೆ ಅಂತಂದ್ರೆ ಏನು? ಜನ್ಮದ ಸಾರ್ಥಕತೆ ಅಂತಂದ್ರೆ ನಾವು ಇಲ್ಲಿ ಎದಕ್ಕೆ ಬಂದೀವಿ, ಇಲ್ಲಂದ್ರೆ ಮತ್ತೆ ಪುರಾಣಕ್ಕೆ ಬಂದಿರಲ್ಲ, ಇಲ್ಲಲ್ಲ ಹಿರೇಮಠಕ್ಕ. ಈ ಜಗತ್ತಿಗೆ ತಾಯಿಯ ಗರ್ಭದಿಂದ ಏನು ನಾವು ಬಂದೀವಲ್ಲ, ಇಲ್ಲಿ ಎದಕ್ಕೆ ಬಂದೀವಿ, ಆ ನಂತರ ನಾವು ಇಲ್ಲಿ ಬಂದು ಏನು ಮಾಡಬೇಕಾಗಿತ್ತು, ನಾವು ಏನು ಮಾಡಾಕ ಹತ್ತೀವಿ. ಇದು ಬಹಳ ಶ್ರೇಷ್ಠವಾದ ಉನ್ನತ ವಿಚಾರ. ಎಲ್ಲ ಶಾಸ್ತ್ರಗಳು ಏನ್ ಹೇಳ್ತಾವಂತಂದ್ರ ಇದನ್ನೇ ಕುರಿತು ವಿಚಾರ ಮಾಡುವ. ನಿಜಗೊಂಡ್ರು ಒಂದು ಪದ್ಯದಲ್ಲಿ ಬರ್ತದೆ, ಏನು ವಿಚಾರ ಮಾಡಬೇಕು ಮನುಷ್ಯ. ಈ ಜನ್ಮರ ಈ ದುಃಖರ ನಮಗೆ ಯಾಕೆ ಬಂದದ ಅಂತಂದ್ರ ನಾವು ವಿಚಾರ ಮಾಡಲಾರಕನೆ ಇದು ಬಂದದ. ಅವಿಚಾರೇನ ಕೃತೋ ಬಂಧ ವಿಚಾರೇನೈವ ನಿವರ್ತತೆ ಶಾಸ್ತ್ರದೊಳಗೆ ಬರೀತಾರೆ. ನಾನು ಯಾರು ಅನ್ನುವುದನ್ನು ವಿಚಾರ ಮಾಡಲಾರಕನೆ ಈ ಬಂಧನ, ಈ ಭವಬಂಧನ, ಈ ದುಃಖ, ಈ ಜನ್ಮ ಅದಕ್ಕೆ ಬಂದದ. ನಾವು ವಿಚಾರ ಮಾಡೋಣ. ನಿಜಗೊಂಡ್ರು ಜೀವ ಸಂಬೋಧನ ಸ್ಥಳದ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ನೋಡ್ರಿ, ತನುವಿದೆನ್ನೊಳೊಂದಿ ತೇತಕ್ಕೆ ನಾನಾರು, ಜನನ ಮರಣಕ್ಕೆ ಕಾರಣ ನನ್ನೀ ಶರೀರದಳು ಆರು. ನೆನೆವ ಆಲಿಸುವ ಸೋಂಕುವ ಅರಿವ ಉಣುವ ವಾಸಿಸು ತನವ, ವಾರಿದಿ ನುಡಿಗಳು ಜನಿಪವೆಲ್ಲಿಂದ. ಹಸುಗಳೇನ ನೆಮ್ಮಿಹವು ನನ್ನನ್ನು ಅನುಗೊಳಿಸಿ ನಡೆಸುವವರಾರು. ಏತರಿಂದ ಜಗವಿನಿತು ಭೇದಾಕಾರದಿಂದ ಬಶಿತೆಂಬ ಭಾವನೆಗಳ ಅನುಭವವಿಡಿದು. ನೀವಂತಿರ್ಬೇಕು, ಹಿಂಗೆ ಹೇಳಿದ್ರೆ ಏನು ಗೊತ್ತಾಗಬೇಕು ಸ್ವಾಮಿ ನಮಗೆ. ಇದು ನಿಮ್ಮ ವಿಚಾರನ ಹೇಳಾಕತ್ತಾರ ನಿಜಗೊಂಡ್ರು. ನಾವಿಲ್ಲಿ ಬಂದು ಏನು ಮಾಡಬೇಕಾಗಿತ್ತು? ವಿಚಾರ ಮಾಡಬೇಕಾಗಿತ್ತು. ನಾವು ಇಲ್ಲಿ ಯಾಕೆ ಬಂದೀವಿ, ಎದರ ಸಲಗಿ ಬಂದೀವಿ? ಏನು ಗಂಡಗೆ ಮಾಡ್ಕೊಳಕ ಬಂದೀವೋ, ಏನು ಹೆಂಡತಿಗೆ ಮಾಡ್ಕೊಳಕ ಬಂದೀವೋ, ಏನು ಎಡ್ಡು ಕೂಡಿ ಮಕ್ಕಳಿಗೆ ಹಂಗೆ ಊರಾಗ ಬ್ಯಾಸರ ಆಗುವಂಗ ಮಕ್ಕಳು ಹಡ್ಯಾಕ ಬಂದೀವೋ, ಎದಕ್ಕೆ ಬಂದೀವಿ? ನಾವು ಬಂದದ್ದು ಎದಕ್ಕಂತಂದ್ರ ಮುಕ್ತಿಯನ್ನು ಹೊಂದಲಿಕ್ಕೆ. ತಳುವುದೇ ಮಾಡ್ಪುದಾವುದು. ನಿಜಗೊಂಡ್ರು ಕೇಳ್ತಾರೆ, ತಡ ಮಾಡಲಾರದ ಮಾಡು ಮೊಟ್ಟ ಮೊದಲು ಮಾಡು ಕೆಲಸ ಯಾವುದು ಅಂತಂದ್ರ ಭವಹರಣ, ದುಃಖದಿಂದ ಬಿಡುಗಡೆ. ಇದು ಮಾಡುವ, ಅದು ಶಾಸ್ತ್ರದ ಮುಖ್ಯ ಉದ್ದೇಶ. ಬರ್ತಿದ್ದಿಲ್ಲ ಏನ್ರಿ ಸಿದ್ಧರಾಮ ಶಿವಯೋಗಿಗೆ ಲಗ್ನ ಮಾಡ್ಕೊಳಕ್ ಬರ್ತಿದ್ದಿಲ್ಲ? ಯಾರು ಹೆಣ್ಣು ಕೊಡ್ತಿದ್ದಿಲ್ಲನ್ರಿ ಸಿದ್ದರಾಮ? ಸೊನ್ನಲಾಪುರದ ಸಿದ್ಧರಾಮ ಶಿವಯೋಗಿಗೆ ಹೆಣ್ಣು ಕೊಡ್ತಿದ್ದಿಲ್ಲ? ಈ ಜಗತ್ತಿನೊಳಗ ಆದ್ಯ ಜಗದ್ಗುರು ಶಂಕರಾಚಾರ್ಯರು ಅವರೊಟ್ಟು ಸುಂದರನೇ ಯಾರು ಇಲ್ಲ. ನೋಡ್ರಬೇಕಾರ ಫೋಟೋದಾಗ ಆದ್ಯ ಜಗದ್ಗುರು ಶಂಕರಾಚಾರ್ಯರು ಎಷ್ಟು ಸುಂದರ ಕಾಯ ಅವರು. ಸ್ವಾಮಿ ವಿವೇಕಾನಂದರು ಈ ಜಗತ್ತಿನೊಳಗೆ ಎಂತಹ ಅಜಾನುಭಾವ ದೇಹ, ಆಳೆತ್ತರದ ನಿಲುವು, ಎಂತ ಸುಂದರ ವಿವೇಕಾನಂದ. ಹೆಣ್ಣು ಕೊಡ್ತಿದ್ದಿಲ್ಲ ಅವ್ರಿಗೆ? ಮದುವೆ ಆಗಕ್ಕೆ ಬರ್ತಿತ್ತಲ್ಲ. ಆದ್ರ ಅವ್ರಿಗೆ ಗೊತ್ತಿತ್ತು, ನಾನು ಬಂದದ್ದು ಎದಕ್ಕಂತಂದ್ರ ಆತ್ಮತತ್ವವನ್ನು ತಿಳಿದುಕೊಳ್ಳಲಿಕ್ಕೆ, ಈ ಬಂಧನದಿಂದ ಬಿಡುಗಡೆಯಾಗಲಿಕ್ಕೆ, ನಾವು ಮುಕ್ತರಾಗಲಿಕ್ಕಂತ ತಿಳ್ಕೊಂಡು ಅವರಿಗೆ ಗೊತ್ತಿತ್ತು. ಅದಕ್ಕೆ ಏನು ಮಾಡಿದ್ರು ಅಂತಂದ್ರ ಮುಖ ಆಧ್ಯಾತ್ಮದ ಕಡೆಗೆ ಮಾಡಿದ್ರು. ನೀವಂತಿರ್ಬೇಕು, ಸ್ವಾಮಿ ಅವರೆಲ್ಲ ಲಗ್ನ ಮಾಡ್ಕೊಂಡಿಲ್ಲ, ಮತ್ತೆ ನಾವು ಮಾಡ್ಕೊಂಡಿವಲ್ಲ, ಇನ್ನೇನು ಬಿಟ್ಟು ಹೋಗಕ್ಕೆ ಬರ್ತದೇನು? ಗಂಡಗೆ ಮಾಡ್ಕೊಂಡೀವಿ, ಹೆಂಡತಿಗೆ ಮಾಡ್ಕೊಂಡೀವಿ, ಮಕ್ಕಳು ಹಾಡದೀವಿ, ಮನೆಗೆ ಕಟ್ಟೀವಿ, ಮತ್ತೆ ಇನ್ನು ಹೆಂಗೆ ಮಾಡೋದು? ಮತ್ತೆ ಇನ್ನು ಬಸವಣ್ಣನ ಗತೆ ಬಾಳೆ ಮಾಡೋದು, ಮತ್ತೇನು ಮಾಡೋದು? 12ನೇ ಶತಮಾನ ಬಸವಣ್ಣವರು ಅವ್ರ ಗತೆ ಬಾಳೆ ಮಾಡೋದು ಅಷ್ಟು ಸರಳ ಅಲ್ಲ. ಮತ್ತು ನಾವು ಗಾಳೆ ಹಾಕಿ 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 ಒದ್ದಾಡಿ ಸಾಯಾಗತ್ತೀವಿ. ಬಸವಣ್ಣವ್ರು ಹೇಳ್ತಾರೆ, ಇಂದಿಂಗೆ ನಾಳಿಂಗೆ ಬೇಕೆಂದೇ ನಾದೊಡೆ, ಸೀರೆಯೊಳಗೊಂದೆಳೆಯ, ಅಣ್ಣದೊಳಗೊಂದಗಳು,
ಇಂದಿಂಗೆ ನಾಳಿಂಗೆ ಬೇಕೆಂದೆನಾದೊಡೆ ನಿಮ್ಮಾಣಿ ನಿಮ್ಮ ಪ್ರಮತರಾಣಿ ಕೂಡಲ ಸಂಘ. ನೋಡ್ರಿ, ಒಂದು ಅರಿವಿತ್ತು ಕೂಡಿ ನಾಳೆ ಬೇಕಂತ ಇಟ್ಕೊಳಂಗಿಲ್ಲ. ನಾಳೆ ಊಟಕ್ಕೆ ಬೇಕಂತ ತಿಳ್ಕೊಂಡು ಏನು ಇಟ್ಕೊಳಂಗಿಲ್ಲ ಅಂತ ಬಸವಣ್ಣ. ಅವರಂಗ ಬಾಳೆ ಮಾಡೋದು ಅಷ್ಟು ಸರಳಿಲ್ಲ. ಈ ಜಗತ್ತಿನೊಳಗೇನಪ್ಪಾ ಅಂತಂದ್ರ ಮೊಟ್ಟ ಮೊದಲು ನಾವು ಮುಕ್ತರಾಗಬೇಕಾಗಿತ್ತು ಅಂದ್ರೆ ಇವೆಲ್ಲ ಅವಶ್ಯಕತೆ ಅದ, ಅನಿವಾರ್ಯ ಅದ. ನಮ್ಮನ್ನ ನಾವು ಅರಿವುಕ್ಕಿಂತಲೂ ಮೊದಲು ನಾವು ಮನುಷ್ಯರು ಹೌದು ಅಲ್ಲೋ ಇದನ್ನು ವಿಚಾರ ಮಾಡಬೇಕು. ಮೊದಲ ಮಹಾತ್ಮರಾಗೋಕ್ಕಿಂತ ಮೊದಲು, ಜ್ಞಾನಿಗಳಾಗೋಕ್ಕಿಂತ ಮೊದಲು ನಾವು ಅಟ್ಲೀಸ್ಟ್ ಈ ಜನ್ಮದೊಳಗೆ ಮನುಷ್ಯರಂಗ ಬದುಕಿದರ ಸಾಕು. ಜ್ಞಾನಿಗಳಾಗುವುದಂತೂ ಬಹಳ ದೂರ ಉಳಿತದು. ಸಿದ್ಧಾರೂಢರಂಗ ಮಹಾತ್ಮರಾಗೋದು ಬಹಳ ದೂರ ಉಳಿತು. ಸಿದ್ಧರಾಮ ಶಿವಯೋಗಿ ಹಂಗ ಮಹಾತ್ಮನಾಗೋದು ಬಹಳ ದೂರ ಉಳಿತು. ಆದ್ರ ಮೊದಲು ಮನುಷ್ಯ ಆಗಕರ ಕಲ್ಕೋಬೇಕು, ಆನಂತರ ಮಹಾತ್ಮರಾಗಕ ಬರ್ತದ. ಮಹಾತ್ಮರಾಗುವುದು ಬಹಳ ಕಷ್ಟದ. ಇದರ ಮ್ಯಾಗ ವೈರಾಗ್ಯ ಬರ್ಬೇಕಲ್ರಿ. ಏನು ಸುಮ್ಮನೆ ಬರ್ತದ ವೈರಾಗ್ಯ? ಒಂದು ತಾಸು ಪ್ರವಚನಕ್ಕೆ ಬಂದು ಕುಂಡ್ರಾಕ ಒದ್ದಾಡ್ತೀರಿ ನೀವು, ಮಣಿನ ಬಿಟ್ಟು ಹೋಗ್ಬೇಕಲ್ಲ ಪೂರ. ಏನು ಸಾಮಾನ್ಯದ? ಒಂದು ತಾಸು ನಾನು ಹೇಳುದು ತಡ ಆತಂದ್ರ ಮುಗಿಸ್ರಿ ಸ್ವಾಮಿ ಎಟ್ಟದಾಗ ಹೇಳ್ತೀರಿ ಏನ್ ನೀವು? ಮುಗಿಸ್ರಲ್ಲ ಅಂತೀರಿ. ನಮ್ಮ ಮನ್ಯಾಗ ಹುಡುಗರೊಳಾಗತ್ತವ, ಟೈಮ್ ಆಗ್ಯದ ಮುಗಿಸ್ರಿ ಅಂತೀರಿ. ಬರೀ ಒಂದು ತಾಸು ಕುಂಡ್ರಾಕ ಆಗಂಗಿಲ್ಲ ನಮಗ. ಮನಿ ಬಿಟ್ಟ ಪೂರ ಮನಿ ಬಿಟ್ಟು ಹೋಗ್ಬೇಕಾದ್ರೆ ವೈರಾಗ್ಯನ ಸಾಮಾನ್ಯದ ಎಂದಿರಾ? ಸಾಮಾನ್ಯ ಇಲ್ಲ. ನಿಮ್ಗೆ ಗೊತ್ತಿರಬೇಕು, ಬುದ್ಧ ಭಗವಂತ ಈ ಪ್ರಪಂಚದೊಳಗ ಸುಖ ಇಲ್ಲ ಅನ್ನೋದು ಬಹಳ ಲೇಟ್ ಮಾಡಿ ಒತ್ತು ಮಾಡ್ಕೋಲಿಲ್ಲ. ಬರೇ ಒಂದು 2-3 ಪ್ರಸಂಗಗಳನ್ನ ನೋಡಿದ ಅಷ್ಟೇ. ಇದ್ರ ಮ್ಯಾಗ ವೈರಾಗ್ಯ ಬರ್ಬೇಕಾಗಿತ್ತು ಅಂದ್ರೆ ಒಲ್ಲೆ ಅನಿಸ್ಬೇಕ್ರಿ. ಏನದ ಈ ಸಂಸಾರದೊಳಗ ಎಷ್ಟು ಸುಖ ಅನುಭವಿಸಿರಿ ಹೇಳ್ರಿ ನೋಡುನು. ಸೋಮು ಒದ್ದಾಡ್ಕೊತ ಸಾಯುದ್ರಿ, ಸಾಯುತಕ ಒದ್ದಾಡಿ ಸಾಯುದು, ಖರೆ ಸೋಮು ಸಾಯುದು ಅಲ್ಲೇ. ಯಾರಿಗೂ ಸುಖ ಅನ್ನೋದು ಸಿಕ್ಕಿಲ್ಲ, ಅದು ಸಿಗಂಗನೂ ಇಲ್ಲ. ಅದಕ್ಕೆ ಅವರೆಲ್ಲ ಮಹಾತ್ಮರು ಗೊತ್ತು ಮಾಡ್ಕೊಂಡನೆ ಇದ್ದದ್ರೊಳಗೆ ಅಷ್ಟೇ ಸೋಮು ಬದುಕಿ ಹಾದ್ರ ಅವರು. ನಾವೆಲ್ಲ ಹಂಗೆ ನಾಯಿ ಕೆದರ್ದಂಗೆ ಕೆದರಾಕತ್ತಿದ್ವಿ. ಒಟ್ಟ ಸುಖ ಸಿಗುತ್ತದಂತ ತಿಳ್ಕೊಂಡು ಇಲ್ಲ. ಇದ್ರೊಳಗ ಸಂಸಾರದೊಳಗ ಸುಖ. ಅದಕ್ಕೆ ನಿಜಗುಂಡ್ರು ಅಂತಾರ ಅವ್ರು, ಅಜ್ಞಾನಿ ಸುಖ ಐತಂತ ತಿಳ್ಕೊಂಡು ನಾವು ಹುಡುಗಾಡ್ತೀವಲ್ಲ, ಬೈತಾರ ನಿಜಗುಂಡ್ರು ಅಜ್ಞಾನಿ ಅಂತ ತಿಳ್ಕೊಂಡು. ವೈರಾಗ್ಯ ಬರ್ಬೇಕಾದ್ರೆ ಅಷ್ಟು ಸರಳ ಇಲ್ಲ. ಬುದ್ಧನಿಗೆ ಬರೀ 3 ಪ್ರಸಂಗಗಳನ್ನು ನೋಡದ. ಮಧ್ಯರಾತ್ರಿ ಮಲ್ಕೊಂಡಾಗ ಬುದ್ಧನಿಗೆ ಹೊರಗೆ ಹೋಗಿದ್ದಿಲ್ಲ ಒಂದೀಟು. ಅವರಪ್ಪ ಹೊರಗೆ ಬಿಟ್ಟಿದ್ದಿಲ್ಲ ಅವನ್ನ, ಬುದ್ಧನ್ನ. ಅವನ ಮೊದಲ ಹೆಸರು ಸಿದ್ಧಾರ್ಥ. ಹೊರಗೆ ಬಿಟ್ಟಿದ್ದಿಲ್ಲ. ಯಾಕಂದ್ರೆ ಅವರಪ್ಪ ಆ ಹುಡುಗ ಹುಟ್ಟಿದಾಗ ಕುಂಡ್ಲಿ ತಗೊಂಡು ಹೋಗಿ ಕೇಳಿದ್ದ, ನನ್ನ ಮಗನ ಕುಂಡ್ಲಿ ಹೆಂಗದ ನೋಡ್ರಿ ಅಂತ ಕೇಳಿದಾಗ ಅವರು ಜ್ಯೋತಿಷ್ಯ ಶಾಸ್ತ್ರ ಹೇಳೋರು ಬಹಳ ಪಂಡಿತರಿದ್ರು, ವಿದ್ವಾಂಸರಿದ್ರು. ಕುಂಡ್ಲಿ ನೋಡಿದ ಕೂಡಲೇ ಅವ್ರಂದ್ರು, ನಿನ್ನ ಮಗ ನಿನ್ನ ಕೈಯಾಗ ಇರಂಗಿಲ್ಲ. ಇವ ಬಹಳ ದೊಡ್ಡ ತತ್ವಜ್ಞಾನಿ ಆಗತಾನ, ಬಹಳ ದೊಡ್ಡ ತಪಸ್ವಿ ಆಗತಾನ, ಬಹಳ ದೊಡ್ಡ ಸನ್ಯಾಸಿ ಆಗತಾನ. ನಿನ್ನ ಮನಿ ಬಿಟ್ಟು ಹೋಗತಾನೆ, ನಿನ್ನ ಮಗ ನಿನ್ನ ಕೈಯಾಗ ಇರಂಗಿಲ್ಲ. ಅವ ಅಂದ, ಹಂಗ್ಯಾಂಗ್ರಿಯಪ್ಪ, ನನ್ನ ಮಗನ ರಾಜ್ಯದ ಈ ದೊಡ್ಡ ರಾಜನ ಮಾಡಬೇಕು, ಚಕ್ರವರ್ತಿಯನ್ನಾಗಿ ಮಾಡಬೇಕು, ನಾನು ಸಾಮ್ರಾಟನನ್ನಾಗಿ ಮಾಡಬೇಕು ರಾಜ್ಯನನ್ನ. ಮತ್ತೆ ನೀವು ಸಾಧುವಾಗಿ ಹೋಗ್ತಾನಂದ್ರೆ ಹೆಂಗ್ರಿ ಅಂತಂದಾಗ, ಇಲ್ಲ ಅವ್ ಮಾತ್ರ ಹೋಗವಣೆ, ಆದ್ರ ನೀ ಎಲ್ಲಿ ತಕ ಅವನ್ ಹಿಡಿಬೇಕಂತಂದ್ರ ಒಟ್ಟು ಅವನ ಮನಸ್ಸಿನ ಮ್ಯಾಗ ಪರಿಣಾಮ ಬೀರುವಂತಹ ದೃಶ್ಯಗಳು ಎಂದೂ ಅವನ ಮನಸ್ಸಿಗೆ ಬಿದ್ದಿರಬಾರದು, ಅವನ ಕಣ್ಣಿಗೆ ಕಂಡಿರಬಾರದು. ಅವನು ಒಟ್ಟು ಯಾವತ್ತೂ ಪ್ರವೃತ್ತಿಪರವಾದ ಮಾರ್ಗದೊಳಗಿರ್ಬೇಕು. ನಿವೃತ್ತಿಪರ ಮಾರ್ಗ ಒಂದಿಟ್ಟು ಗೊತ್ತಾಗಬಾರದು ಅವನಿಗೆ. ಒಟ್ಟು ಯಾವತ್ತೂ ಅವ ಈ ಭೋಗ ಸುಖದೊಳಗೆ ಇರಬೇಕು. ಯಾವತ್ತು ಇದರಿಂದ ಬೇರೆ ಏನಾದ್ರೂ ಒಂದು ದೃಶ್ಯ ನೋಡ್ತಾನ ಅವತ್ತು ಅವನು ನಿನ್ನ ಮನೆಗ ಇರಂಗಿಲ್ಲ ಅಂತ ಹೇಳಿದ್ದ ಜ್ಯೋತಿಷಗಾರ. ಅವ ಕರ್ಕೊಂಡು ಬಂದು ರಾಜ್ಯವಾಡ್ಯದೊಳಗೆ ಅವನ್ನ ಇಟ್ಕೊಂಡ ಏನು ತಂದಲ್ಲ, ಹೊರಗೆ ಬಿಟ್ಟಿದ್ದಿಲ್ಲ. ಎಷ್ಟು 18-20 ವರ್ಷದವಾಗೂ ತಕಾನು ಒಂದೀಟು ರಾಜ್ಯದ ಕ್ವಾಟಿ ಬಿಟ್ಟು ಹೊರಗೆ ಬಿಟ್ಟಿದ್ದಿಲ್ಲ ಅವನ್ನ. ಅಲ್ಲೇ ಮನೆಗಣೆ ರಾಜ್ಯದೊಳಗ ಅರಮನೆಯೊಳಗ ಎಲ್ಲ ಏನು ಬೇಕು ಎಲ್ಲಾನು ಕೊಡ್ತಿದ್ದ. ಕೊನೆಗೆ ಲಗ್ನನೂ ಮಾಡಿದ ಅಲ್ಲೇ. ಅವಂಗ ಬುದ್ಧನಿಗೆ ಲಗ್ನ ಮಾಡಿದ. ಲಗ್ನ ಮಾಡಿದ ನಂತರ ಮಗನೂ ಹುಟ್ಟಿದ. ಬುದ್ಧನಿಗೆ ರಾಹುಲ್ ಅಂತಕ್ಕಂಥ ಮಗ ಹುಟ್ಟಿದ. ಅವರಪ್ಪಂದ ಇನ್ನೇನು ಸಾಧು ಆಗುತ್ತ, ಮುಗಿತಲ್ಲ, ಹೆಂಡತಿ ಮಾಡ್ಕೊಂಡ,
ಹಂಗೆ ರೀ. ಮತ್ತ ಈ ಹೆಂಡತಿ ಮಾಡ್ಕೊಂಡು ಅಂತಾರ ಅಡ್ ಸರಳ ಹೋಗಕ್ ಆಗಂಗಿಲ್ಲ. ಅವು ಬಿಡಂಗನೂ ಇಲ್ಲ, ಬಿಟ್ರು ಇವ್ರು ಹೋಗಂಗನೂ ಇಲ್ಲ. ಹೆಂಡತಿ ಮಾಡ್ಕೊಳ್ತಕ್ಕ ಅಟ್ಟೆ, ಅದ್ರ ನಂತರ ಹೋಗಕ್ ಆಗಂಗಿಲ್ಲ. ಅವ ಹೇಳ್ದ ಇನ್ನೇನು ಹೋಗ್ತಾನಂತ ತಿಳ್ಕೊಂಡು ಸ್ವಲ್ಪ ಸಡ್ಲು ಬಿಟ್ಟ. ಅವ ಎಲ್ಲೋ ಬುದ್ಧನ ಅಪ್ಪ ಹೊರದೇಶಕ್ಕೆ ಹೋದಾಗ ಇವನಿಗೂ ರಾಜ್ಯದೊಳಗೆ ಅರಮನೆಯೊಳಗೆ ಕುಂತು ಬ್ಯಾಸರ ಬಂದಿತ್ತು. ಕುದುರೆ ಕಟ್ಟವನಿಗೆ, ಕುದುರೆ ಗಾಡಿ ಅವನಿಗೆ ಹೇಳ್ದ ನಡಿಯೋ ಒಂದಿಟ್ಟು ನಮ್ಮ ರಾಜ್ಯರ ಎಲ್ಲಿದ ಏನದ ಎಷ್ಟದ ಸುತ್ತಾದ ಬರೋಣಂತಂದಾಗ ಅವ ಬ್ಯಾಡ್ರಿ ಅಂದ. ಕುದುರೆ ಮಾಲಕ ರಥ ಹೊಡಿ ಸಾರಥಿ ಬ್ಯಾಡ್ ಅಂದ. ನಾನು ಯುವರಾಜ, ನಾ ಹೇಳ್ದಂಗೆ ಕೇಳ್ತೀಯಲ್ಲ ನಡಿ ಅಂತ ತಿಳ್ಕೊಂಡು ಗಾಡಿ ಕಟ್ಟಿಸಿದ, ಕುದುರೆ ಕಟ್ಟಿಸಿದ, ಮ್ಯಾಲ ಕುಂತ ಹೊಡಿ ರಾಜ್ಯವನ್ನು ಸುತ್ತಾದ ಬರೋಣಂತ ಹೋಗುವಾಗ ಒಂದು ಊರು ದಾಟಿದ್ದ ಮತ್ತೊಂದೂರು ಹಂಗ ಸುತ್ತಾದ ಹೋಗುವಾಗ ಒಂದು ಊರಾಗ ಏನಾಗಿತ್ತು, ಒಬ್ಬ ಮುದುಕ ಮನುಷ್ಯ ರೀ, ಒಂದು 90 ವರ್ಷದ ಮನುಷ್ಯ. ಅವ ಬಾಗಿತ್ತ ದೇಹ, ಕೈಯಾಗ ಬಡಿಗೆ ಹಿಡಿದಿದ್ದ, ಮನಗಂಡ ದಾಡಿ, ಬಾಗಿ 90 ವರ್ಷ ಆಗಿ ಒದ್ದಾಡ್ಕೋತ ಬಡಿಗೆ ಹಿಡ್ಕೊಂಡು ಬರಾಕತ್ತಿದ್ದ. ಮತ್ತು ವಯಸ್ಸಾದ ನಂತರ ಎಲ್ಲ ಹಂಗ ನೋಡ್ರಿ. ಪ್ರಾರಂಭದೊಳಗೆ ಅಜ್ಜಾರೋ ಯಾರೋ ಒಬ್ರು ಅಂದ್ರ ನೋಡ್ರಿ, ಯಾವಾಗ ದೇವರಿಗೆ ನೆನೆಸ್ಬೇಕಂದ್ರ ಮಣಕಾಲ ಮೇಲೆ ಕೈ ಊರಿ ಏಳುಕಿಂತ ಮೊದಲ, ಇವು ಗಲ್ಲು ಒಳಗೆ ಹೋಗುಕಿಂತ ಮೊದಲ, ಹಲ್ಲು ಮುರುಗಿತ ಮೊದಲ ದೇವರಿಗೆ ಮುಪ್ಪಿಂದೊಪ್ಪಳಿಯದ ಮುಣ್ಣ, ಮೃತ್ಯು ಮುಟ್ಟದ ಮುಣ್ಣ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಶರಣರು ಬಹಳ ಚಂದ ಬರೀತಾರೆ ಯಾವಾಗ ದೇವರಿಗೆ ನೆನೆಸ್ಬೇಕು ಅಂತ ಹೇಳಿ. ನಾವು ಈ ಶರೀರವನ್ನು ಬಹಳ ಪ್ರೀತಿಸ್ತೀವಿ, ಇದ್ರ ಮ್ಯಾಗ ಬಹಳ ಪ್ರೀತಿ. ಅದ್ರಾಗ ನಮ್ಮ ಹೆಣ್ಮಕ್ಳು ನೋಡ್ಬೇಕು, ಕಂಡಾಳ ಮುಂದೆ ನಿಂತರು ಅಂತಂದ್ರೆ ಹೊರಗೆ ಬರಂಗಿಲ್ಲ, ಹಂಗ ತಿದ್ದೋದೇ ತಿದ್ದು. ಇವ ಈ ಶರೀರ ಇದು ಅಸ್ಥಿರ ಅದ, ನೀ ಏನು ಮಾಡಿದ್ರು ಅದರದ್ದು ಏನದ ಅನ್ನೋದು ತೋರಿಸ್ತದ. ಏನದ ಅನ್ನೋದು, ನೀ ಬೇಕಾದಷ್ಟು ಬ್ಯೂಟಿ ಪಾರ್ಲರ್ಗೆ ಹೋಗು, ಬೇಕಾದಷ್ಟು ಹೈಬ್ರೋ ಮಾಡಿಸ್ಕೋ, ಬೇಕಾದಷ್ಟು ಹೇರ್ ಸಲೂನ್ಗೆ ಹೋಗು, ಮೀಸಿ ಕಟ್ ಮಾಡಿ, ಏನು ಬೇಕಾದ ಮಾಡಿದ್ರು ಒಂದು ದಿನ ಇದೇನಾಗುತ್ತದ ಅಂದ್ರ ಅದರದ್ದು ಏನದ ಅನ್ನೋದನ್ನು ತೋರಿಸ್ತದ. ಯಾಕಂದ್ರೆ ಶಾಸ್ತ್ರದೊಳಗೆ ಬರೀತಾರೆ, ಅಸ್ಥಿತೆ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತೆಗಳಿಂದ ಕೂಡಿದ ಈ ಶರೀರ. ಆ ಶರೀರ ವಯಸ್ಸಾಗಿದ್ದ ಮುತ್ಯ ಏನು ಬರಾಕತ್ತಿದ್ದಲ್ಲ, ಇವ ರಾಜ ಬುದ್ಧ ಹೊರಗ ಹೋಗಿಲ್ಲ, ವಯಸ್ಸಾದವ್ರು ನೋಡೇ ಇಲ್ಲವ, ಗೊತ್ತಾಗಿಲ್ಲ. ಆ ರಥ ಹೊಡೆ ಅವನು ಕೇಳಿದ, ಏನಿದು ಬರಾಕತ್ತಿತ್ತಲ್ಲ ಬಡಿಗೆ ಹಿಡ್ಕೊಂಡು, ಏನಿದು ಒಂದವ. ಅವ ಒಬ್ಬ ವಯಸ್ಸಾದ ಮನುಷ್ಯ ರೀ, ನೀವ್ ಹೆಂಗದಿರಲ್ಲ ನಾ ಹೆಂಗದಲ್ಲ ಹಂಗ ಮನುಷ್ಯ. ಮತ್ತ ಭಾಗ್ಯನೇಕ ಶರೀರ ಭಾಗ್ಯದ ರೀ, ಹಂಗಾಗ್ಯದ ಅದು. ಮತ್ತ ನೋಡಾಕ ಅಕರಳ ವಿಕರಳ ಕಾಣಕತ್ತಾನಲ್ಲ, ಎಲ್ಲ ಒಂದ್ ತರ ವಯಸ್ಸಾಗ್ಯದ ರೀ. ವಯಸ್ಸಾದ ನಂತರ ಹಂಗೆ ಎಲ್ಲರೂ ಚಂದ ಯಾವಾಗಿರ್ತಾರ, ವಯಸ್ಸಿದ್ದಾಗ ನೋಡ್ಬೇಕು. ವಯಸ್ಸಿದ್ದಾಗ ಭಾಳ ಚಂದ ಕಾಣ್ತೀವಿ ನಾವು. ವಯಸ್ಸಾದ ನಂತರ ಕನ್ನಡಿ ಮುಂದೆ ನೋಡ್ಕೋರಿ, ಒಂದಿಟ ಕನ್ನಡಿ ಅಂತ ಆಯಿಗೆ ತಂದು ಕೊಡ್ರಿ. ಏನಂತ ನನಗೆ ಬೇಕಯ್ಯಪ್ಪ ಕನ್ನಡಿ, ಬ್ಯಾಡ ವಯ್ಯಪ್ಪ ಕನ್ನಡಿ. ವಯಸ್ಸಾದ ನಂತರ ನೋಡಕ್ ಯಾಕೆ ವಾಲ್ಯತಾರ ಅಂದ್ರೆ ಸಾವಿನ ನೆನಪಾದಿಗಿದ್ದಿತ್ತಂತ ಕನ್ನಡಿ ನೋಡಂಗಿಲ್ಲ. ಯಾಕ ಮುಖ ಸಾವಿನ ಸಮೀಪ ಹೋಗ್ಯದ ಅನ್ನೋದು ಗೊತ್ತಾಗ್ತದ. ಅದಕ್ಕೆ ವಯಸ್ಸಾದ ನಂತರ ಕನ್ನಡಿ ನೋಡಕ್ ವಾಲ್ಯಂತದ ಮನುಷ್ಯಾಗ. ನಮ್ಮ ಮುಖ ಬಾಡಿದ್ದು ಗೊತ್ತಾಗ್ತದ. ಎದುರುಗಡೆ ಬರುವಾಗ ಯಾರಿವ್ರು ಅಂತ ಕೇಳಿದಾಗ ಅದು ಒಂದು ಮನುಷ್ಯ ಅದ, ಎಲ್ಲರೂ ಹಿಂಗೆ ಆಗುತ್ತಾರ. ಮುಂದ ಅವ ಅಂದ ಬುದ್ಧ, ನಾನು ಹಿಂಗ ಆಗುತ್ತೇನೇನು, ನೀ ಏನ್ ದೊಡ್ಡ ಜಗತ್ತು ಬಿಟ್ಟದಿ, ನೀನು ಮನುಷ್ಯನೇ, ನೀನು ಹಿಂಗೆ ಆಗತಿ. ಅವ ಅಂದ, ನನ್ನ ಶರೀರನು ಹಿಂಗಾಗ್ತದ, ನೋಡಕ್ ಎರಡು ಚಂದದಿ, ನಾನು ಗಲ್ಲು ತುಂಬ್ಯಾವ, ಹಲ್ಲದಾವ, ಮೂಗು ನೆಟ್ಟಗದ, ಕೂದಲದ ಎರಡು ಚಂದದಾವ, ಕಟಿಂಗ್ ಮಾಡಿಸೀನಿ, ಎರಡು ಚಂದ ಕಾಣಕತ್ತೀನಿ, ಮುಂದೆ ನಾನು ಹಿಂಗೆ ಆಗುತ್ತೀನಿ. ಹಿಂಗ ಆಗುತ್ತೀರಲ್ಲ, ಇದಕ್ಕಿಂತ ಅತುತ್ವ ಆಗುತ್ತೀರ ನೀವು ಮಾತ. ಅವ ಅಂದ ಹೊಡಿ ಗಾಡಿ ಅಂದ. ಮುಂದೆ ಗಾಡಿ ಹೊಡಿಗುಡ್ದ ಮತ್ತೇನಾಗಿತ್ತಂದ್ರ ಅಲ್ಲಿ ಒಬ್ಬ ರೋಗಿಷ್ಠ ಮನುಷ್ಯ, ಶರೀರಕ್ಕೆ ತುಂಬಾ ಹುಣ್ಣಾಗಿದ್ದು, ಸೋರ್ತಿತ್ತು, ನಾರ್ತಿತ್ತು, ಯಾರು ಮುಟ್ಟುವಾರು ಒಂದ ಬರಾಕತ್ತಿತ್ತು. ಕೇಳ್ದ, ಇವ್ರು ಯಾರು ಅಂದ. ಇಲ್ಲ, ಅವನು ರೋಗಿ ಅದನ್ರಿ, ಅವನಿಗೆ ಮಹಾರೋಗ ಆಗ್ಯದ, ಹುಣ್ಣಾಗ್ಯದ, ದವಾಖಾನ್ಯಾಗ ಸದ್ಯ ಅವ್ರನ್ನ ಕರ್ಕೊಳಂಗಿಲ್ಲ, ಅವ್ರು ಹಿಂಗ ಅಡ್ಡಾಡೆ ಹೋಗಿ ಸಾಯ್ಬೇಕು, ನಾರಕತ್ತದ ಅಂತಂದಾಗ ಅವ ಅಂದ, ಮತ್ತೆ ಇವ್ ನಮಗೂ ಬಂದ್ರು ಬರ್ಬೋದು ಅನ್ನಂದವ.
ಈ ರೋಗ ನಮಗೂ ಬಂದ್ರ ಬರ್ಬೋದಲ್ಲ, ಏನ್ ದೊಡ್ಡದು ಶರೀರ ಐತಂದ್ರ ರೋಗ ಬರುದನ. ಇದು ರೋಗದ ಆಗರ, ಇದು ಶರೀರದ ಏನದ ಅಂದ್ರೆ ರೋಗ ಬರುದನೆ. ಅವಂದ ಮುಂದೆ ಹೊಡಿ ಅಂದ, ಮುಂದೆ ಹಂಗ ಹೊಡ್ಕೋತ ಹೋಗ್ಬಿಡ್ದ. ಒಂದು 4 ಮಂದಿ ಒಂದನ್ನು ಹೊತ್ಕೊಂಡು ಬರಾಕತ್ತಿದ್ರು. ಒಬ್ಬ ತೀರ್ಕೊಂಡಿದ್ದ, ಬಾರಸ್ಕೋತ ಹಂಗ ಬರಾಕತ್ತಿದ್ರು. ಇವ್ ಮತ್ತ ಅದನ್ನ ನೋಡಿಂದ, ಇದೇನು ಅಂದ, ಸತ್ತದರಿ ಮಣ್ಣು ಕೊಡಕ್ ಹೊಂಟಾರ. ಆಗ ಒಂದ ಸಾಯೊಂದ್ರ ಏನು ಅಂದವ, ಯಾರ್ಯಾರು ಸಾಯ್ತಾರ ಈ ಜಗತ್ತಿನಾಗ? ಯಾರ್ಯಾರಲ್ರಿ, ಎಲ್ಲರೂ. ಕಟ್ಟಿದ ಮನೆ ಒಮ್ಮೆ ಬೀಳುವುದು, ಆನಂತರ ಹುಟ್ಟಿದ ಮನುಷ್ಯ ಒಮ್ಮೆ ಸಾಯುವುದು. ಎಲ್ಲರೂ ಸಾಯ್ತಾರ್ರಿ. ಅವಂದ ನಾನು, ನೀವು, ನಾನು, ಎಲ್ಲರೂ. ಅವಂದ ಇನ್ನೇನು ಗಾಡಿ ಮುಂದೆ ಹೊಡಿಬೇಡ, ಹಾಳ್ಸಂದ ಅವ್ ಗಾಡಿ. ಜಗತ್ತಿನೊಳಗೆ ಏನ್ ನೋಡ್ಬೇಕೆಲ್ಲ ನೋಡಿನಿ, ಗಾಡಿ ಹಾಳ್ಸಂದ. ಗಾಡಿ ಹಾಳಿಸಿ ಮಣಿಗೆ ಬರ್ಬಿಡ್ದ, ಆ ರಮಣಿಗೆ ಬರ್ಬಿಡ್ದ. 5 ಗಂಟೆ ಆಗಿತ್ತು. 5 ಗಂಟೆ ಆಗಿತ್ತು. ತಲೆಯಾಗ ಅದ ಏನ್ರಿ, ಏನು ರೋಗಿನ್ ನೋಡಿದ್ದ, ಈ ಶರೀರಕ್ಕೆ ರೋಗ ಬರ್ತದ. ಏನು ಮುದುಕನ್ ನೋಡಿದ್ದ, ಇಂದಿಲ್ ನಾಳೆ ಈ ಶರೀರ ಮುಪ್ಪಾಗತ್ತದ. ಆನಂತರ ಏನ ಒಬ್ಬ ಹೆಣ ನೋಡಿದ್ದ, ನಾನು ಸಾಯ್ತೀನಿ ಅಂತ ಬೆಳ್ಳತನಕ ವಿಚಾರ ಮಾಡಿದ. ರಾತ್ರಿ 12 ಗಂಟೆಗೆ ಹೆಂಡತಿ ಮಲ್ಕೊಂಡಾಳ. ಪ್ರೇಮದ ಮಗ ರಾಹುಲ್ ಮನ್ಕೊಂಡಾನ. ಮಧ್ಯರಾತ್ರಿ ಎದ್ದ ಒಂದು ಸಾರಿ ಹೆಂಡತಿಯ ಮುಖವನ್ನು ನೋಡಿದ. ಮಗನ ಮುಖ ನೋಡಿ ಮಧ್ಯರಾತ್ರಿ 2 ಗಂಟೆಗೆ ಬಾರಾಕ ಎದ್ದು ಹೋದ. ಹೊಳ್ಳಿ ಜ್ಞಾನಿ ಆಗುತ್ತಕ ಆದ ನಂತರನೂ ಬರ್ಲಿಲ್ಲ, ಮನೆಗೆ ಬರ್ಲಿಲ್ಲ. ಈ ಜಗತ್ತನ್ನ ವೈರಾಗ್ಯದಿಂದ ತ್ಯಾಗ ಮಾಡಿ ಹೋಗಿಬಿಟ್ಟ. ಬರೇ 3 ದೃಶ್ಯಗಳನ್ನು ನೋಡಿ. ನೀವು ಎಷ್ಟು ಮಂದಿನ ಮನ ಕೊಡಕ್ ಹೋಗಿಲ್ಲ? ಮನ ಕೊಟ್ಟು ಬಂದಿರಿಲ್ಲ? ರಗಡ್ ಮಂದಿನ ಮನ ಕೊಟ್ಟು ಬಂದಿವ್ರಿ. ಮತ್ತೆ ನಿಮಗೆ ಒಮ್ಮೆರ ಅನಿಸದನ ನಾನು ಮನೆ ಬಿಟ್ಟು ಹೋಗ್ಬೇಕಂತೇಳಿ? ಸಾಯ್ತಾವ್ರಿ. ಹೆಂಗ ಮನ ಕೊಡುದರಿ, ಹಿಂಗ ಹೋಗುದರಿ ಜಗತ್ತ, ಹಂಗ ಬರ್ತದ ಅಂತ ನೀವು ಅಂತೀರಿ. ಬರೇ 3 ವಿಷಯಗಳನ್ನು ನೋಡಿ ಬುದ್ಧ ಸನ್ಯಾಸಿಯಾಗಿ ಹೋಗಿಬಿಟ್ಟ. ವೈರಾಗ್ಯ ಅಂತಂದ್ರ ಅಟ್ಟ ಸರಳ ಬರಂಗಿಲ್ಲ. ಮನುಷ್ಯ ಏನಪ್ಪಾ ಅಂತಂದ್ರ ಇಲ್ಲಿ ಏನ ಅದ, ನಾವು ಎದಕ್ಕೆ ಬಂದೀವಿ ಅನ್ನುವುದನ್ನ ಅರ್ಥ ಮಾಡ್ಕೋಬೇಕು ಮನುಷ್ಯ. ಇಲ್ಲ ಅಂತಂದ್ರ ಜನ್ಮದ ಸಾರ್ಥಕತೆ ಆಗೋದಿಲ್ಲ. ಮಹಾತ್ಮರಾಗೋಕ್ಕಿಂತಲೂ ಮೊದಲು ನಾವು ಮನುಷ್ಯರಾಗಕ್ಕೆ ಕಲಿಬೇಕು. ಮೊಟ್ಟ ಮೊದಲು ಮನುಷ್ಯರಾಗಬೇಕು. ಮನುಷ್ಯರಾದ ನಂತರ ಮಹಾತ್ಮನ ಆಗಾಗ್ಲಿಕ್ಕೆ ಬರ್ತದ. ಮೊದಲು ನಾ ಯಾರು ಅಂತ ಕಲ್ಪನಾ ಮಾಡ್ಕೋಬೇಕು, ಮನುಷ್ಯರಾಗಬೇಕು. ನಿಮ್ಮೂರ್ ಕಡೆ ಮನುಷ್ಯ ಅಂತ ಯಾರಿಗಂತಾರ್ರಿ? ಯಾಕ್ರಿ ಸ್ವಾಮಿ, ಎಲ್ಲ ಊರ್ ಕಡೆ ಒಂದೇ ಅದ. ನಮ್ಮೂರ್ ಕಡೆ ಮನುಷ್ಯರ ಬೇರೆ, ನಿಮ್ಮೂರ್ ಕಡೆ ಮನುಷ್ಯರ ಬೇರೆ ಅಂತಾರೇನು? ಅಲ್ಲ, ಮನುಷ್ಯರಂತಾರ ನೀವು ಯಾರಿಗಂತೀರಿ? ನೀವು ಅಂತಿರ್ಬೇಕು, 8 ಮಂದಿ ಕೂತೀವಲ್ಲ, ನಿನ್ನ ಮುಂದೆ ನಿನಗೆ ಹೆಂಗ್ ಕಾಣಕತ್ತೀವಿ ಸ್ವಾಮಿಗಳ? ನಾವು ಮನುಷ್ಯರಂಗ್ ಕಾಣಕತ್ತಿಲ್ಲೇನು? ನಮಗೆ ಮನುಷ್ಯರಂತಾರ. ಮನುಷ್ಯರಂತ ನಮಗೆ ಅಂತಾರ, ಇಲ್ಲ ಅಂತಾರತಲ್ಲ. ಆದ್ರ ಮನುಷ್ಯನಿಗೆ ಡೆಫಿನೇಷನ್ ಅದ, ಮನುಷ್ಯನಿಗೆ ಲಕ್ಷಣ ಅದ. ಏನಂತಂದ್ರ ಏಷಾನ್ನ ವಿದ್ಯಾನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯು ಲೋಕೆ ಭೂವಿಭಾರಭೂತ ಮನುಷ್ಯ ರೂಪೇನ ಮೃಗಾಶ್ಚರಂತಿ. ನೋಡ್ರಿ, ಎಲ್ಲರಿಗೂ ಮನುಷ್ಯನ ಅನ್ನಕ ಬರಂಗಿಲ್ಲ. ಇವರಿಗಟ್ಟ ಮನುಷ್ಯರ ಅನುಭವ. ವಿದ್ಯಾ, ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂಥ ಜ್ಞಾನ, ತಪಸ್ಸು, ಇವೆಲ್ಲ ಇದ್ರ ಮಾತ್ರ ಮನುಷ್ಯರಂತಾರೆ. ಮನುಷ್ಯರಂಗೆ 2 ಕೈ, 2 ಕಾಲ, 2 ಕಿವಿ, 2 ಕಣ್ಣ, 2 ಬಾಯಿ. ಇಲ್ಲಿ ಬಾಯಿ 2 ರಂಗಿಲ್ ಒಂದೇ ಇರ್ತದೆ. ಮನುಷ್ಯರಂತಾರೇನ್ರಿ ಹಿಂಗಿದ್ದವ್ರಿಗೆ? ಇಲ್ಲ. ಮನುಷ್ಯರಂತ ಯಾರಿಗೆ ಅನ್ಬೇಕಂತಂದ್ರ ಮನುಷ್ಯತ್ವವನ್ನು ಪಡ್ಕೊಂಡಿರ್ಬೇಕು. ಮನುಷ್ಯತ್ವ ಅಂತಂದ್ರೆ ಏನು? ಮನುಷ್ಯ ಬೇರೆ, ಮನುಷ್ಯ ತತ್ವ ಬೇರೆ. ಅದನ್ನು ತಿಳ್ಕೊಂಡಿರ್ಬೇಕು. ಅವ ನಿಜವಾಗಿ ಮನುಷ್ಯ ಅಂತ ಅನ್ನಿಸ್ಕೊಂತಾನೆ. ಪುಣ್ಯಾತ್ಮರೇ, ನಾವಿಲ್ಲಿ ಬಂದದ್ದು ಎದಕ್ಕಂತಂದ್ರ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ? ಸುಮ್ಮನೆ ನಾವು ಕಾಲ ಕಳೆದು ಹೋಗುದು ಚಂದ ಅನಿಸ್ತದೇನು? ನಾವ್ಯಾಕೆ ಸುಮ್ಮನೆ ಕಾಲ ಕಳೆದು ಹೋಗುಣ್ರಿ ಸ್ವಾಮಿ? 50 ಎಕರೆ ಜಮೀನು ಗಳಿಸಿವಿ, ದೆವ್ವಿನಂತ 2 ಮನಿ ಕಟ್ಟಿವಿ, ಆ ನಂತರ 4 ಮಕ್ಕಳು ಹಡ್ದೀವಿ, ಹೆಂಡತಿಗೆ ಮಾಡ್ಕೊಂಡಿವಿ, ಗಂಡಗ್ ಮಾಡ್ಕೊಂಡಿವಿ. ಇಟ್ಟೆಲ್ಲ ಮಾಡಿಯಪ್ಪ, ನಿನ್ನ ಕೂಡ ಬರ್ತಾವಿ ನೀವೆಲ್ಲ. ನಿನ್ನ ಕೂಡ ಬರುವುದು ಏನು ಮಾಡಿ ಅದನ್ನ ಹೇಳ ಮೊದಲ. ಇವೆಲ್ಲ ಜಗಕ್ಕಿಕ್ಕಿದ ವಿಧಿ. ನಿನ್ನ ಕೂಡ ಬರುವುದಿದಲ್ಲ. ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅಂತಪ್ಪ ರತ್ನವ ಧರಿಸಿದೆಯಾದೊಡೆ ನಿನ್ನಂತ ಶ್ರೀವಂತರಿಲ್ಲ ಕಾಣ ಗುಹೇಶ್ವರ. ನಮ್ಮ ಜೊತೆಗೆ ಬರುವುದು ಯಾವುದಂತಂದ್ರ ಜ್ಞಾನರತ್ನ. ನಾನು ಯಾರು ಅಂತಕ್ಕಂಥ
ತಿಳುವಳಿಕೆ ಅದನ್ನ ನಾವು ಪಡ್ಕೋಬೇಕು. ಇಲ್ಲ ಅಂತಂದ್ರೆ ಇಲ್ಲ. ನಾವು ಎದಕ್ಕೆ ಬಂದೀವಿ ಅನ್ನೋದನ್ನ ಮೊಟ್ಟ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಪುಣ್ಯಾತ್ಮರೇ.